ಪ್ರೇಕ್ಷಕರು ನೀವು ಒಂದು ಸಾರಿ ಬಂದು ಥಿಯೇಟರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಟೈಟ್ ಎಲ್ಲ ಕಡೆ ಎಲ್ರಿಗೂ ಅದು ಇಷ್ಟ ಆಯಿತು, ಖುಷಿ ಆಯಿತು, ಎಲ್ಲ ಕಡೆ ಓಡಾಡ್ತಾರೆ. ಇದು ಯಾಕೆ ಬಂತು, ಇದು ಬೇಡ ಅನ್ನೋಂಥ ಪದನೇ ಇಲ್ಲ ಸರ್. ನೀವು ನಮ್ಮನ್ನು ಏನು ಕೇಳಬೇಡಿ, ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದು ಸಿನಿಮಾ ರಿಲೀಸ್ ಆದಮೇಲೆ ನಾವು ಮಾತಾಡೋದಕ್ಕಿಂತ ಪ್ರೇಕ್ಷಕರು ಮಾತಾಡಿದ್ರೆ ಅದೇ ಉತ್ತಮ ರಿವ್ಯೂ ಅಂತ ಹಿರಿಯ ನಟರಾಗಿರೋ ಬಿರಾದರ್ ಅವರು ಈಗಷ್ಟೇ ಹೌದೋ ಹುಲಿಯ ಸಿನಿಮಾವನ್ನು ನೋಡಿಕೊಂಡು ಹೇಳ್ತಾ ಇದ್ದಾರೆ. ಹೌದೋ ಹುಲಿಯ ಒಂದು ಉತ್ತರ ಕರ್ನಾಟಕದ ಸೊಗಡಿನ ಸಿನಿಮಾ. ಆ ಸಿನಿಮಾ ರಿಲೀಸ್ ಆಗಿರೋ ಖುಷಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ಇಷ್ಟು ವರ್ಷಗಳ ಜರ್ನಿ, ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಒಂದು ಹೊಸ ಸಿನಿಮಾ, ಹೊಸ ತಂಡದ ಥರ ನೀವು ಸಿನಿಮಾ ನೋಡೋದಕ್ಕೆ ಬರ್ತೀರಾ. ಇವತ್ತು ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಹೌದೋ ಹುಲಿಯ ನೋಡಿದ್ರಿ, ಆ ಸಂಭ್ರಮ ಇಲ್ಲ, ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಬರೀ ಒಂದು 5-6 ಜನ ಕಲಾವಿದರನ್ನ ಇಟ್ಕೊಂಡು ಕತೆ ಹಣಿಯೋದು ಇದೆಯಲ್ಲ, ಭಾಳ ತುಂಬ ಚೆನ್ನಾಗಿದೆ. ಜಿ ಅವರು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಕತೆ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟ್ರು ಕೂಡ ಅಷ್ಟೇ, ಆಮೇಲೆ ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು, ಸಾಂಗು ಎಲ್ಲವೂ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಈಗ ನಾನು ಅದರಲ್ಲಿ ಮೇನ್ ಪಾತ್ರನೇ ಮಾಡಿದ್ದೀನಿ. ನನ್ನ ಪಾತ್ರ ಸುತ್ತನೇ ಎಲ್ಲ ಕತೆ, ಎಲ್ಲ ಕ್ಯಾರೆಕ್ಟರ್ಸ್ ಇದೆ. ತುಂಬ ಖುಷಿಯಾಗಿದೆ. ಯಾಕಂದ್ರೆ ನಾವು ನಮ್ಮ ಪಿಕ್ಚರ್ ನಾವು ಹೊಗಳ್ದಂಗೆ ನಾವು ಹೊಗಳಬಾರ್ದು ನಾವು. ಬಟ್ ಏನಂದರೆ ಪ್ರೇಕ್ಷಕರು ನೀವು ಒಂದು ಸಾರಿ ಬಂದು ಥಿಯೇಟ್ರಿಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಸರ್. ನನಗೂ ತುಂಬ ಖುಷಿ. ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ಬಟ್ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲೂ ಒಂದು ಚೂರು ಬೋರ್ ಆಗೋಲ್ಲ, ಎಲ್ಲೂ ಇದೇನಪ್ಪ ಅನ್ನೋದು ಎಲ್ಲೂ ಬರೋಲ್ಲ. ಮತ್ತು ಅದಕ್ಕೆ ಕತೆ ಇದೆ. ಕತೆ ಎಂಡ್ ಹೇಗಾಗುತ್ತೆ ಗೊತ್ತೇ ಆಗಲ್ಲ, ಎಲ್ಲಿ ಏನು ಕತೆ ಗೊತ್ತೇ ಆಗಲ್ಲ, ಲಾಸ್ಟಿಗೆ ಕೊನೆಗೆ ಗೊತ್ತಾಗುತ್ತೆ ಅದು. ಆ್ಯಕ್ಚುಲಿ ನಾನು ವರ್ಕ್ ಮಾಡಿ ಬಂದೆ, ಏನು ಇಷ್ಟು ದಿನ ಬೇಕು, ನಾನು ವರ್ಕ್ ಮಾಡಿ ಬಂದೆ ಗೊತ್ತಾಗ್ಬಿಟ್ಟು ಈಗ ನನಗೆ ಅನಿಸ್ತು ಏನು ಇಷ್ಟು ಚೆನ್ನಾಗಿ ಬಂದಿಲ್ಲ ಸಿನಿಮಾ ಇದು. ಆ ಡೈಲಾಗ್ಸ್ ಆಗ್ಬೋದು, ಸೀನ್ ಆಗ್ಬೋದು, ಆಯಿತು, ಆ ಒಂದು ಸನ್ನಿವೇಶ ತಕ್ಕಂತೆ ಹಾಡುಗಳು, ಚಿಕ್ಕ ಚಿಕ್ಕ ಹಾಡುಗಳು ಎಲ್ಲ ಕಲಾವಿದರು ಸರ್. ಒಬ್ಬರು ಇವರು ಅವ್ರದ್ದು ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸರ್. ನಾವು ಸಿನಿಮಾ ಮುಗಿದ ತಕ್ಷಣ ನಮಗೂ ಖುಷಿ ಆಯಿತು. ಅಂದರೆ ಒಂದು ಕನ್ನಡ ಚಿತ್ರಕ್ಕೆ ಈ ಥರ ರೆಸ್ಪಾನ್ಸ್ ಕೂಡ ಬರುತ್ತೆ ಅಂತ. ಯಾವುದೇ ಒಂದು ದೊಡ್ಡ ಮಟ್ಟದ ಪ್ರಚಾರ ಇಲ್ಲದೆ ಈ ಥರ ರಿಲೀಸ್ ಆಗಿದ್ದರೂ ಕೂಡ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಒಂದು ಸಿನಿಮಾ ವ್ಯೂಯಿಂಗ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ಇದು ಸಿನಿಮಾ ಸಕ್ಸಸ್ ಆಗುತ್ತೆ ಹೆಚ್ಚಿಗೆ ನಾನೇ ಹೇಳಿ. ಯಾಕಂದ್ರೆ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನಾವು ನಮ್ಮ ಜರ್ನಿನೇ ಇದರಲ್ಲಿದೆ. ರಂಗಭೂಮಿ ಇದೆ, ಎಲ್ಲೋ ಪ್ರತಿಯೊಂದು ಇಲ್ಲಿವರೆಗೂ ಒಂದು 50-60 ವರ್ಷ ನಮ್ಮ ಜರ್ನಿ ಆಗಿದೆ. ಬಟ್ ಈ ಪಿಕ್ಚರ್ ಸಕ್ಸಸ್ ಆಗುತ್ತೆ, ಇಡೀ ಕರ್ನಾಟಕ ತುಂಬ ಓಡಾಡುತ್ತೆ ಸರ್. ಟೈಟ್ಲು ಸಿನಿಮಾಗೆ ಪ್ಲಸ್ ಅಂತ ಅನಿಸುತ್ತೆ ಸರ್. ಏನಕ್ಕಂದರೆ ಸಿದ್ದರಾಮಯ್ಯ ಅವರ ಅಭಿಮಾನಿ ಅವತ್ತು ಹೇಳಿದ್ದು ತುಂಬ ವೈರಲ್ ಆಯಿತು, ಟ್ರೆಂಡಿಂಗಲ್ಲಿತ್ತು. ಸಿದ್ದರಾಮಯ್ಯ ಅವರ ಒಂದು ಆಡಳಿತ ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಒಂದು ಕಾಲಾವಧಿಯಲ್ಲಿ. ಇದೇ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಅದನ್ನೊಬ್ಬ ನಟನಾಗಿ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಇಲ್ಲ ಸರ್, ಅದು ಒಂದೇನಿದೆ ಅಂದರೆ ಟೈಟ್ಲ್ ಎಲ್ಲ ಕಡೆ ಎಲ್ರಿಗೂ ಅದು ಇಷ್ಟ ಆಯಿತು, ಖುಷಿ ಆಯಿತು, ಎಲ್ಲ ಕಡೆ ಓಡಾಡ್ತು. ಆದರೆ ಅದ್ರ ತಕ್ಕಂತೆ ಕತೆ ಮಾಡಿದಾರಲ್ಲ ಸರ್, ಅದನ್ನು ಹೇಳಿ. ಆ ತಕ್ಕಂತೆ ಕತೆ ಇದೆ. ನಾವಲ್ಲಿ ಇದು ಯಾಕೆ ಬಂತು, ಇದು ಬೇಡ ಅನ್ನೋಂಥ ಪದನೇ ಇಲ್ಲ ಸರ್. ಅದೇನೇ ಅಲ್ಲಿ ಯಾರು ಇದರಲ್ಲಿ ಏನಂದರೆ ಯಾರೋ ದೊಡ್ಡ ಹೀರೋ ಇಲ್ಲ, ಯಾರೂ ಇಲ್ಲ. ಬಟ್ ಎಲ್ಲ ಕಾಮಿಡಿ ಕಲಾವಿದರು, ಎಲ್ಲ ರಂಗಭೂಮಿ ಕಲಾವಿದರು, ಆಯಿತು, ಉತ್ತರ ಕರ್ನಾಟಕದ ಒಂದು ಶೈಲಿಯಿಂದ ಉತ್ತರ ಕರ್ನಾಟಕ ಎಲ್ಲ ಕಲಾವಿದರೆಲ್ಲ ನಮ್ಮ ಕನ್ನಡ ಜನತೆಗೆ ಪರಿಚಯದ ಇರುವಂಥ ಕಲಾವಿದರು ಎಲ್ಲರೂ. ಬಟ್ ತುಂಬ ಚೆನ್ನಾಗಿದೆ ಸರ್. ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಪಿಕ್ಚರ್ ಸಕ್ಸಸ್ ಆಗುತ್ತೆ ಅಷ್ಟೇ. ಓಕೆ ಸರ್, ಕೊನೆಯದಾಗಿ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಈಗ ಮೌತ್ ಪಬ್ಲಿಸಿಟಿ ಅನ್ನೋದು ತುಂಬ ಅವಶ್ಯಕತೆ ಇದೆ. ಒಂದಷ್ಟು ಒಳ್ಳೊಳ್ಳೆ ವಿಮರ್ಶೆಗಳು ಕೇಳಾದ್ಮೇಲೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋವಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್? ಏನಕ್ಕಂದರೆ ನಿಮ್ಮ ತಂಡದಲ್ಲಿ ತುಂಬ ಹಸಿವಿರೋ ಕಾಮಿಡಿ ಆ್ಯಕ್ಟರ್ಗಳಿದ್ದಾರೆ. ಇಲ್ಲ, ನಾನು ಹೇಳೋದೇನು ಇಷ್ಟೇ, ಕರ್ನಾಟಕ ಜನತೆಗೆ ಎಲ್ಲರೂ ಬರಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಮಾತಾಡಬೇಕು. ಯಾಕಂದ್ರೆ ಈಗ ನಾವು ಏನು ಹೇಳಿದ್ರು ಕೂಡ ಇವರವರ ಕಲಾವಿದರು ಅವ್ರ ಪಿಕ್ಚರ್ ಬಗ್ಗೆ ಹೇಳ್ತಾರೆ ಅಂತ ಒಂದು ಬರುತ್ತೆ, ಅದು ಸಹಜವಾದವು. ಅದು ನಾ ಹೇಳೋದಿಷ್ಟೇ, ನೀವು ನಮ್ಮನ್ನು ಏನೂ ಕೇಳಬೇಡಿ, ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಇವಿಷ್ಟು ಕೂಡ ಹಿರಿಯ ನಟರಾಗಿರೋ ಬಿರಾದರ್ ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.